ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೀರ್ಘಾಯುಷ್ಯವು ಬೇಕೋ? ನಿಮಗೆ ದೀರ್ಘಾಯುಷ್ಯವುಳ್ಳವರಾಗಿ ನೀವು ಬದುಕಬೇಕೋ? ಈ ವಾಕ್ಯವನ್ನು ಗಮನಿಸಿರಿ, ಈ ವಾಕ್ಯದಂತೆ ಜೀವಿಸಿರಿ. ಆಗ ನೀವು ದೀರ್ಘಾಯುಷ್ಯವುಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಿ ದೇವರು ಕೊಡುವಂಥ ಆಶೀರ್ವಾದವನ್ನು ಅನುಭವಿಸಿ ನೀವು ನಿತ್ಯ ಜೀವದೊಳಗೆ ಸೇರಲು ಸಾಧ್ಯ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 11ರಿಂದ 14 ವಚನದವರೆಗೆ ನೋಡುವಾಗ, ದೀರ್ಘಾಯುಷ್ಯವು ಬೇಕೋ? ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ದೀರ್ಘಾಯುಷ್ಯವುಳ್ಳವರಾಗಿ ಈ ಲೋಕದಲ್ಲಿ ಬಹು ದಿವಸ ಕರ್ತನು ಕೊಡುವಂಥ ಆಶೀರ್ವಾದವನ್ನು ಅನುಭವಿಸಿ ಈ ಲೋಕದಲ್ಲಿ ನೀವು ಕರ್ತನಿಗಾಗಿ ಜೀವಿಸಿ ನಂತರ ನೀವು ದೇವರ ರಾಜ್ಯದೊಳಗೆ ಸೇರಲು ಏನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ. ಮೊದಲನಾಗಿ ದೇವರ ವಾಕ್ಯವನ್ನು ಗಮನಿಸಬೇಕು. ಒಂದೊಂದು ವಿಷಯದಲ್ಲಿ ಕೂಡ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಮಾತನಾಡುತ್ತದೆ. ಮೊದಲದಾಗಿ, ಕೆಟ್ಟದಕ್ಕೆ ಹೋಗಕೂಡದು. ಕೆಟ್ಟದನ್ನ ಮಾಡುವ ವ್ಯಕ್ತಿ, ಮನುಷ್ಯನು ಏನನ್ನ ಬಿತ್ತುತ್ತಾನೋ ಅದನ್ನ ಕೊಯ್ತಾನೆ. ಇನ್ನೊಬ್ಬರಿಗೆ ಕೆಟ್ಟದು ಮಾಡುವಾಗ ಇವನ ಲೈಫಲ್ಲಿ ಕೆಟ್ಟದು ಸಂಭವಿಸುತ್ತದೆ. ಅದಕ್ಕಾಗಿಯೇ ವಾಕ್ಯ ಹೇಳ್ತದೆ, ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ನಂತರ ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ವಂಚಿಸುವಂಥದ್ದು, ವಂಚನೆಯ ಮಾತುಗಳನ್ನು ಆಡುವಂಥದ್ದು, ಮೋಸ ಮಾಡುವಂಥದ್ದು, ಮಾತಿನಿಂದ ಮೋಸ ಮಾಡುವಂಥದ್ದು, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ನಂತರ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಹಾಗಾದರೆ ದೇವರ ಮಕ್ಕಳು ಒಳ್ಳೆಯದನ್ನೇ ಮಾಡಬೇಕು. ಕೆಟ್ಟದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಕೆಟ್ಟದನ್ನ ಮಾತನಾಡಬಾರ್ದು. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರ್ದು. ಇದು ಬಹಳ ಪ್ರಾಮುಖ್ಯವಾದಂತಹ ವಿಷಯವಾಗಿದೆ. ನಂತರ ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ನೀವು ಸಮಾಧಾನದಿಂದಿರುವುದು ಮಾತ್ರವಲ್ಲದೆ ಸಮಾಧಾನವನ್ನು ಹಾರೈಸಬೇಕು. ಅಂದ್ರೆ ನೀವು ಸಮಾಧಾನದಿಂದ ಇರ್ರಿ ಎಂಬುದಾಗಿ ಇನ್ನೊಬ್ಬರನ್ನ ಹಾರೈಸಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ವಾಕ್ಯದಂತೆ ಯಾವ ವ್ಯಕ್ತಿ ಜೀವಿಸುತ್ತಾನೋ ಅವನು ದೀರ್ಘಾಯುಷ್ಯವುಳ್ಳವನಾಗಿ ಈ ಲೋಕದಲ್ಲಿ ಬಹು ದಿವಸ ದೇವರು ಕೊಡುವಂಥ ಆಶೀರ್ವಾದವನ್ನು ಹೊಂದಿಕೊಂಡು ಬದುಕಿ ಬಾಳಿ ದೇವರನ್ನ ಘನಪಡಿಸಿ ನಂತರ ಅವನು ನಿತ್ಯ ಜೀವಕ್ಕೆ ಸೇರುತ್ತಾನೆ. ಹಾಗಾದ್ರೆ ಈ ದೇವರು ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡುವಾಗ ಈ ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ನೋಡ್ರಿ ಪ್ರಿಯರೇ, ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯ 20ರಿಂದ 21 ವಚನದಲ್ಲಿ, ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವನ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ಬಾಯಿಂದ ಒಳ್ಳೆಯದನ್ನ ಬಿತ್ತುವಾಗ ಒಳ್ಳೆಯದನ್ನ ಉಣ್ಣುತ್ತಾನೆ, ಕೆಟ್ಟದನ್ನ ಬಿತ್ತುವಾಗ ಕೆಟ್ಟದನ್ನ ಉಣ್ಣುತ್ತಾನೆ. ಬಾಯನ್ನ ಕಾದುಕೊಳ್ಳಬೇಕು. ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಇಂದು ಅನೇಕ ಜನರು ನೋಡುವಾಗ
ಅವರ ಬಾಯಲ್ಲಿ ಒಳ್ಳೆಯದನ್ನ ಮಾತನಾಡುವುದಿಲ್ಲ. ಇನ್ನೊಬ್ಬರ ಬಗ್ಗೆ ಮಾತನಾಡುವಂಥದ್ದು, ಇನ್ನೊಬ್ಬರ ಬಗ್ಗೆ ಕೆಟ್ಟ ಸುದ್ದಿಯನ್ನ ಹರಡಿಸುವಂಥದ್ದು, ಇದು ಯಾತಕ್ಕೆ? ಇದನ್ನ ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೀರ್ಘಾಯುಷ್ಯವುಳ್ಳವರಾಗಿ ಈ ಲೋಕದಲ್ಲಿ ಬದುಕಬೇಕೆನ್ನುವುದೇ ಆದ್ರೆ ನಿಮ್ಮ ನಾಲಿಗೆಯನ್ನ ಕಾದುಕೊಳ್ಳಬೇಕು. ಯಾಕಂದ್ರೆ ವಾಕ್ಯ ಹೇಳ್ತದೆ, ಜೀವನ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಜೀವನ ಮರಣ ನಾಲಿಗೆ ವಶ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದ್ರೆ ನಾವೇನ್ ಮಾಡಬೇಕು? ನಾಲಿಗೆಯನ್ನ ಕಾದುಕೊಳ್ಳಬೇಕು. ಕೆಟ್ಟದನ್ನ ಮಾತನಾಡಬಾರದು. ಮಾತ್ರವಲ್ಲದೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ನಿಮ್ಮ ನಾಲಿಗೆಯನ್ನ ಕಾದುಕೊಳ್ಳಬೇಕು. ಸಾಧ್ಯವಾದ್ರೆ ಅನೇಕ ಜನರಿಗೆ ದೇವರ ವಾಕ್ಯವನ್ನ ಹೇಳ್ರಿ, ಒಳ್ಳೆಯದನ್ನೇ ಹೇಳ್ರಿ, ಒಳ್ಳೆಯದನ್ನ ಬಿತ್ತಿರಿ. ಆಗ ನೀವು ದೀರ್ಘಾಯುಷ್ಯವುಳ್ಳವರಾಗಿ ಜೀವಿಸ್ತೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದ್ರೆ ಪ್ರಿಯರೇ, ಜೀವನ ಮರಣಗಳು ನಾಲಿಗೆ ವಶ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಿರುವಾಗ ಆ ವಾಕ್ಯವನ್ನ ಗಮನಿಸಬೇಕು. ಈ ನಾಲಿಗೆಯಲ್ಲಿ ಏನನ್ನು ನಾವು ಮಾತನಾಡ್ತೇವೆ, ಏನನ್ನ ನುಡಿಯುತ್ತೇವೆ, ಪ್ರತಿದಿನ ನಮ್ಮ ನಾಲಿಗೆಯನ್ನ ಯಾವ ರೀತಿ ಉಪಯೋಗಿಸುತ್ತೇವೆ, ಇದು ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 37ನೇ ವಚನದಲ್ಲಿ ಯೇಸು ಸ್ವಾಮಿ ಏನ್ ಹೇಳಿದ್ದಾರೆ ನೋಡ್ರಿ. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ ಅಂತನು ಎಂಬುದಾಗಿ ನೋಡುತ್ತೇವೆ. ಅವನ ಬಾಯ ಮಾತಿನಿಂದಲೇ ನೀತಿವಂತನಾಗ್ತಾನೆ, ಅವನ ಬಾಯ ಮಾತಿನಿಂದಲೇ ಅಪರಾಧಿ ಆಗ್ತಾನೆ. ಅಪರಾಧಿಗೆ ದಂಡನೆ, ಅಪರಾಧಿಗೆ ಶಿಕ್ಷೆ. ಅಪರಾಧಿ ಹೆಚ್ಚು ದಿನ ಈ ಲೋಕದಲ್ಲಿ ಬದುಕುವುದಿಲ್ಲ, ಆದರೆ ನೀತಿವಂತನು ಹೆಚ್ಚು ದಿನ ಬದುಕುತ್ತಾನೆ. ಹಾಗಾದರೆ ನಿಮ್ಮ ನಾಲಿಗೆಯನ್ನ ಕಾದುಕೊಳ್ಳಬೇಕು. ದೀರ್ಘಾಯುಷ್ಯವುಳ್ಳವರಾಗಿ ಈ ಲೋಕದಲ್ಲಿ ಬದುಕಲು ನಿಮ್ಮ ಮಾತುಗಳು ಬಹಳ ಪ್ರಾಮುಖ್ಯವಾಗಿದೆ. ನಿಮ್ಮ ಮಾತುಗಳು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ದೇವರ ವಾಕ್ಯದಂತೆ ಮಾತನಾಡಬೇಕು, ದೇವರ ವಾಕ್ಯದಂತೆ ಜೀವಿಸಬೇಕು. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ಗಂಡ ಹೆಂಡತಿ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ ಒಳ್ಳೆಯದನ್ನ ಮಾತನಾಡಬೇಕು, ಒಳ್ಳೆಯದನ್ನ ಹೇಳಬೇಕು. ಇತರರ ಬಗ್ಗೆ ಒಳ್ಳೆಯದನ್ನ ಹೇಳಬೇಕು, ಕೆಟ್ಟದನ್ನ ಮಾತನಾಡಬಾರದು. ಕೆಟ್ಟದನ್ನ ಮಾತನಾಡಿ ಏನು ಪ್ರಯೋಜನ ಇಲ್ಲ. ಪ್ರಯೋಜನಕ್ಕೆ ಬಾರದಿರುವಂತ ಮಾತುಗಳನ್ನ ಮಾತನಾಡುವಾಗ ಅವನು ಅನೀತಿವಂತನಾಗ್ತಾನೆ, ಅವನು ಅಪರಾಧಿ ಆಗ್ತಾನೆ. ದೇವರ ವಾಕ್ಯದಂತೆ ನಾವು ಮಾತನಾಡಬೇಕು. ನೋಡ್ರಿ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ. ಹಾಗಾದ್ರೆ ನಿಮ್ಮ ಬಾಯ ಮಾತಿನಿಂದ ನಿಮಗೆ ತೀರ್ಪಾಗ್ತದೆ. ಹಾಗಾದ್ರೆ ದೀರ್ಘಾಯುಷ್ಯವುಳ್ಳವರಾಗಿ ಈ ಲೋಕದಲ್ಲಿ ನಾವು ಜೀವಿಸಲು ದೇವರ ವಾಕ್ಯದಂತೆ ಜೀವಿಸಬೇಕು. ದೇವರ ವಾಕ್ಯದಂತೆ ಈ ಲೋಕದಲ್ಲಿ ನಮ್ಮ ನಾಲಿಗೆಯನ್ನು ಉಪಯೋಗಿಸಬೇಕು. ಇನ್ನ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 91ನೇ ಅಧ್ಯಾಯ 1ನೇ ವಚನದಲ್ಲಿ, ಪರಾತ್ಪರನ ಮರೆ ಒಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಅಲ್ಲಿ ತಲೆ ಬರಹದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ದೇವಾಶ್ರಿತನು ಸುರಕ್ಷಿತನಾಗಿರುವ. ದೇವರ ವಾಕ್ಯದಂತೆ ನಡೆಯುವವನು, ದೇವರ ವಾಕ್ಯದಂತೆ ಮಾತನಾಡುವವನು, ದೇವರ ವಾಕ್ಯದಂತೆ ಜೀವಿಸುವವನು, ಅವನು ಸುರಕ್ಷಿತನಾಗಿರ್ತಾನೆ, ಸುಭದ್ರತೆ ಉಳ್ಳವನಾಗಿರ್ತಾನೆ ಎಂಬುದಾಗಿ ದೇವರ ವಾಕ್ಯ ಇಂದು ಬೋಧಿಸುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರನ ಸಹೋದರಿ, ನೀವು ದೀರ್ಘಾಯುಷ್ಯವುಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಲು ನಿಮ್ಮ ನಾಲಿಗೆಯನ್ನ ಕಾದುಕೊಳ್ಳಿರಿ. ನಿಮ್ಮ ನಾಲಿಗೆಯನ್ನ ಕಾದುಕೊಳ್ಳಬೇಕೆಂಬುದಾಗಿ ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ, ಕೀರ್ತನೆಗಳ ಪುಸ್ತಕ 91ನೇ ಅಧ್ಯಾಯ 14ರಿಂದ 16 ವಚನದವರೆಗೆ ನೋಡುವಾಗ ಇನ್ನ ಸ್ಪಷ್ಟವಾಗಿ ದೇವರು ತಿಳಿಸಿದ್ದಾರೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನ ಉದ್ಧರಿಸುವೆನು. ಅವನು ನನಗೆ ಮರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು.
ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಈ ವಾಕ್ಯವನ್ನು ಗಮನಿಸಿರಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ದೇವರು ಯಾವಾಗ ರಕ್ಷಣೆ ಕೊಡ್ತಾರೆ? ನಾವು ದೇವರಲ್ಲಿ ಆಸಕ್ತರಾಗಿರಬೇಕು. ಪ್ರಾರ್ಥನೆ ಮಾಡುವುದರಲ್ಲಿ, ಆರಾಧನೆ ಮಾಡುವುದರಲ್ಲಿ, ದೇವರ ವಾಕ್ಯವನ್ನು ಓದುವುದರಲ್ಲಿ, ದೇವರ ವಾಕ್ಯವನ್ನು ಕೇಳುವುದರಲ್ಲಿ ಆಸಕ್ತರಾಗಿರಬೇಕು. ಮನುಷ್ಯನು ಎಲ್ಲ ವಿಷಯದಲ್ಲಿ ಆಸಕ್ತನಾಗಿರ್ತಾನೆ, ದೇವರ ವಿಷಯದಲ್ಲಿ ಆಸಕ್ತನಾಗಿರುವುದಿಲ್ಲ. ಹಾಗಾದ್ರೆ ದೇವರು ನಿಮಗೆ ರಕ್ಷಣೆ ಕೊಡಬೇಕಾದ್ರೆ, ಸುಭದ್ರತೆ ಕೊಡಬೇಕಾದ್ರೆ, ದೀರ್ಘಾಯುಷ್ಯವುಳ್ಳವರಾಗಿ ನೀವು ಈ ಲೋಕದಲ್ಲಿ ಬದುಕಬೇಕಾದ್ರೆ ದೇವರ ವಾಕ್ಯವನ್ನು ಗಮನಿಸಬೇಕು. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನ ರಕ್ಷಿಸುವೆನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಂತರ ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನ ಉದ್ಧರಿಸುವೆನು. ಈ ಲೋಕದಲ್ಲಿ ನೀವು ಜೀವನ ಮಾಡುವಾಗ ಒಂದೊಂದು ದಿನವೂ ದೇವರ ನಾಮದ ಮಹತ್ವವನ್ನ ನೀವು ಅರಿತುಕೊಳ್ಳಬೇಕು. ದೇವರ ವಾಕ್ಯದ ಬಲವನ್ನ, ಯೇಸು ಕ್ರಿಸ್ತನಲ್ಲಿರುವಂತಹ ಶಕ್ತಿಯನ್ನ, ಮಹಿಮೆಯನ್ನ ನೀವು ಅರಿತುಕೊಳ್ಳಬೇಕು. ನಂತರ ದೇವರ ವಾಕ್ಯ ಹೇಳ್ತದೆ, ಅವನು ನನಗೆ ಮರೆಯಿಡುವಾಗ ಸದುತ್ತರವನ್ನ ದಯಪಾಲಿಸುವೆನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ದೇವರಲ್ಲಿ ಆಸಕ್ತರಾಗಿ ದೇವರ ನಾಮನ ಅರಿತುಕೊಂಡು, ದೇವರ ಶಕ್ತಿಯನ್ನು ತಿಳಿದುಕೊಂಡು, ದೇವರ ಸ್ವಭಾವ ಗುಣವನ್ನು ತಿಳಿದುಕೊಂಡು ನೀವು ಮೊರೆ ಇಡುವಾಗ ನಿಮಗೆ ಸದುತ್ತರವನ್ನ ದೇವರು ಕೊಡ್ತಾರೆ. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆ. ಇಕ್ಕಟ್ಟಿನ ಸಮಯದಲ್ಲಿ ದೇವರ ಹತ್ತಿರದಲ್ಲಿದ್ದು ಎಲ್ಲ ಇಕ್ಕಟ್ಟುಗಳಿಂದ, ಮರಣಕರ ರೋಗದಿಂದ, ಸಮಸ್ಯೆಗಳಿಂದ ನಿಮ್ಮನ್ನು ಬಿಡಿಸಿ ನಿಮ್ಮನ್ನು ಘನಪಡಿಸುತ್ತಾನೆ. ನಂತರ ವಾಕ್ಯ ಹೇಳ್ತದೆ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನ ತೃಪ್ತಿಪಡಿಸುವೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ದೀರ್ಘಾಯುಷ್ಯವನ್ನು ದೇವರು ಅನುಗ್ರಹಿಸಿ ಕೊಡಬೇಕಾದ್ರೆ ಈ ವಾಕ್ಯವನ್ನು ಅನುಸರಿಸಬೇಕು. ನಂತರ ವಾಕ್ಯ ಹೇಳ್ತದೆ, ನನ್ನ ವಿಶೇಷವಾದ ರಕ್ಷಣೆಯನ್ನ ತೋರಿಸುವೆ. ದೇವರು ನಿಮಗೆ ಒಂದು ವಿಶೇಷವಾದಂಥ ರಕ್ಷಣೆಯನ್ನ, ವಿಶೇಷವಾದಂಥ ಆಶೀರ್ವಾದವನ್ನ ದೇವರು ನಿಮಗೆ ಇಟ್ಟಿದ್ದಾರೆ. ಅದನ್ನು ನಿಮ್ಮ ಜೀವಿತದಲ್ಲಿ ಹೊಂದಿಕೊಂಡು ಈ ಲೋಕದಲ್ಲಿ ದೀರ್ಘಾಯುಷ್ಯವುಳ್ಳವರಾಗಿ ನೀವು ಜೀವಿಸಲು ದೇವರ ವಾಕ್ಯವನ್ನು ಅನುಸರಿಸಬೇಕು. ದೇವರ ವಾಕ್ಯದಂತೆ ನೀವು ಜೀವಿಸಬೇಕು. ದೇವರ ವಾಕ್ಯದಲ್ಲಿ ಏನು ಬರೆದಿದೆ ಆ ರೀತಿ ನೀವು ಜೀವನ ಮಾಡುವಾಗ ನೀವು ದೀರ್ಘಾಯುಷ್ಯವುಳ್ಳವರಾಗಿ ಈ ಲೋಕದಲ್ಲಿ ಬದುಕಿ ಬಾಳಲು ಸಾಧ್ಯ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದರು, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತಹ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಎಂಬುದಾಗಿ. ಹಾಗಾದ್ರೆ ದೀರ್ಘಾಯುಷ್ಯವುಳ್ಳವರಾಗಿ ಹೆಚ್ಚು ಕಾಲ ಬದುಕಲು ದೇವರ ವಾಕ್ಯದಂತೆ ಜೀವಿಸಬೇಕು. ದೇವರ ವಾಕ್ಯ ನಿಮ್ಮನ್ನು ಬದುಕಿಸ್ತದೆ, ನಿಮ್ಮ ಶರೀರದಲ್ಲಿ ಆರೋಗ್ಯವನ್ನು ಉಂಟು ಮಾಡುತ್ತದೆ. ಮಾತ್ರವಲ್ಲದೆ ನೀವು ದೀರ್ಘಾಯುಷ್ಯವುಳ್ಳವರಾಗಿ ಈ ಲೋಕದಲ್ಲಿ ಬಹು ದಿವಸ ದೇವರು ಕೊಡುವಂತ ಆಶೀರ್ವಾದವನ್ನು ಅನುಭವಿಸಿ ದೇವರನ್ನ ಘನಪಡಿಸಿ ನಂತರ ನಿತ್ಯ ಜೀವದೊಳಗೆ ಸೇರಲು ಸಾಧ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ದೀರ್ಘಾಯುಷ್ಯವುಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಲು, ಬಹು ದಿವಸ ಬದುಕಿ ಬಾಳಲು, ದೇವರ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿರುವಾಗಲೇ ಅನುಭವಿಸಲು, ನಿತ್ಯ ಜೀವದೊಳಗೆ ಸೇರಲು ಈ ವಾಕ್ಯವನ್ನ ನೀವು ಅನುಸರಿಸಿರಿ, ಈ ವಾಕ್ಯದಂತೆ ಜೀವಿಸಿರಿ. ಇದನ್ನ ನೀವು ಮಾಡುವಾಗ ದೀರ್ಘಾಯುಷ್ಯವುಳ್ಳವರಾಗಿ ಈ ಲೋಕದಲ್ಲಿ ಬಹು ದಿನ ಬದುಕಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ಸಾಕ್ಷಿಯಾಗಿ ಜೀವಿಸಿ ನಂತರ ಪರಲೋಕ ರಾಜ್ಯದಲ್ಲಿ ಸೇರಲು ಸಾಧ್ಯ. ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿರಿ. ದೇವರೇ, ನಿನ್ನ ಮುಂದೆ ನಿನ್ನ ವಾಕ್ಯದಂತೆ ನಾನು ಜೀವಿಸ್ತೇನೆ. ಈ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದೀರಿ, ಈ ವಾಕ್ಯದಂತೆ ಜೀವಿಸ್ತೇನೆ. ನನಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿಕೊಟ್ಟು, ನಿನ್ನಲ್ಲಿರುವಂಥ ಎಲ್ಲ ಆಶೀರ್ವಾದವನ್ನು ಅನುಗ್ರಹಿಸಿಕೊಟ್ಟು, ನಿನ್ನ ಚಿತ್ತಂತೆ ಮಾರ್ಪಡಿಸಿ ನನ್ನ ಮುನ್ನಡೆಸಿರಿ ಎಂಬುದಾಗಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ
ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಇಂದು ವಾಕ್ಯದ ಮೂಲಕ ನೀವು ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ. ಈ ವಾಕ್ಯದಂತೆ ನಾನು ಜೀವಿಸ್ತೇನೆ ಎಂಬುದಾಗಿ ಎಷ್ಟು ಜನರು ಸಮರ್ಪಣೆ ಮಾಡಿ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ತಿದ್ದರು. ಈ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿಕೊಂಡು ಜೀವಿತದಲ್ಲಿ ಎಲ್ಲ ವಿಧವಾದ ಆಶೀರ್ವಾದನ ಅನುಗ್ರಹಿಸಿ ಅಂತ್ಯದಲ್ಲಿ ನಿತ್ಯ ಜೀವಿತದೊಳಗೆ ಸೇರಲು ಸಹಾಯ ಮಾಡಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ನೀವು ದೀರ್ಘಾಯುಷ್ಯವುಳ್ಳವರಾಗಿ ಜೀವಿಸಲು ದೇವರ ವಾಕ್ಯದಂತೆ ಜೀವಿಸಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.